ಹಲೋ ಫ್ರೆಂಡ್ಸ್. ಈ ಮಧ್ಯೆ ನಮ್ಮ ಹತ್ರ ಸುಮಾರು OTT ಸಬ್ಸ್ಕ್ರಿಪ್ಷನ್ಸ್ ಇರುತ್ತೆ. ಆ ಸಬ್ಸ್ಕ್ರಿಪ್ಷನ್ ಇದ್ರೂ ಸಹ ವಿತೌಟ್ ಅಡ್ವರ್ಟೈಸ್ ಯಾವುದೇ ಸಿನಿಮಾ ನೋಡೋಕ್ಕಾಗ್ತಿಲ್ಲ. ಅದನ್ನು ಅಡ್ವರ್ಟೈಸ್ ಇಲ್ದಿರೋ ಥರ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಿರ, ಸಿನಿಮಾ ಸ್ಟಾರ್ಟ್ ಆದಾಗಿಂದ ಕೊನೆವರೆಗೂ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಿರಂಗೆ ಯಾವ ಥರ ಸಿನಿಮಾ ನೋಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈಗ ಒಂದು ಸಿನಿಮಾ ಹಾಕಿದ್ದೀವಿ. ಫಸ್ಟ್ ಒಂದು ಅಡ್ವರ್ಟೈಸ್ ಬರುತ್ತೆ. ಈಗ ಸ್ಟಾಪ್ ಮಾಡಿದ್ಮೇಲೆ ಇಲ್ಲಿಂದ ಫುಲ್ಲು ನೋಡಿ, ಈ ಸಿನಿಮಾದಲ್ಲಿ 6 ಕಡೆ ಅಡ್ವರ್ಟೈಸ್ ಇದೆ. ಈ ಅಡ್ವರ್ಟೈಸ್ ಬರಬಾರ್ದು ಅಂದರೆ ಏನು ಮಾಡಬೇಕು? ಸಿನಿಮಾನ ಕೊನೆಯವರೆಗೂ ಎತ್ಕೊಂಡು ಹೋಗ್ಬೇಕು. ಇಲ್ಲಿಂದ ನೋಡಿ 6 ಇದೆ ಅಡ್ವರ್ಟೈಸ್. ಈ ಸಿನಿಮಾನ ಕೊನೆಯ ಅಡ್ವರ್ಟೈಸ್ ಇದೆಯಲ್ಲ, ಡಾಟ್ 6 ಡಾಟ್ ಇದೆಯಲ್ಲ, ಆ ಡಾಟಲ್ಲಿ 6ನೇ ಡಾಟ್ ಹತ್ರ ತಗೊಂಡೋಗಿ ಆ ಸಿನಿಮಾನ ಸ್ಟಾಪ್ ಮಾಡಿದ್ರೆ ಅಲ್ಲಿ ಒಂದ್ಸಲ ಅಡ್ವರ್ಟೈಸ್ ಪ್ಲೇ ಆಗುತ್ತೆ. ಒಂದ್ಸಲ ಅಡ್ವರ್ಟೈಸ್ ಪ್ಲೇ ಆದರೆ ಮತ್ತೆ ನಿಮ್ಗೆ ಯಾವುದೋ ಅಡ್ವರ್ಟೈಸ್ ನೋಡೋಷ್ಟೇ ಇರಲ್ಲ. ನೋಡಿ, ಈಗ ಒಂದು ಅಡ್ವರ್ಟೈಸ್ ಪ್ಲೇ ಆಗುತ್ತೆ. ಈ ಅಡ್ವರ್ಟೈಸ್ನ ಕಂಪ್ಲೀಟಾಗಿ ನೋಡಿದ್ಮೇಲೆ ನೀವು ಯಾವುದೇ ರೀತಿ ಅಡ್ವರ್ಟೈಸ್ ನೋಡೋಂಥದ್ದೇ ಇರಲ್ಲ. ಈ ಅಡ್ವರ್ಟೈಸ್ ಕಂಪ್ಲೀಟ್ ಆದಮೇಲೆ ಪಾಸ್ ಮಾಡಬೇಕು. ಎಕ್ಸಾಂಪಲ್, ಸಿನಿಮಾ ನೋಡ್ತಾ ನೋಡ್ತಾ ಅಡ್ವರ್ಟೈಸ್ ಬಂತು ಅಂದರೆ ಏನೋ ಒಂಥರ ಇರಿಟೇಷನ್ ಆಗಿಬಿಡುತ್ತಲ್ವ. ಅದು OTT ಸಬ್ಸ್ಕ್ರಿಪ್ಷನ್ ಬೇರೆ ತೊಗೊಂಡಿರ್ತೀವಿ. ತೊಗೊಂಡು ಅಡ್ವರ್ಟೈಸ್ ನೋಡಬೇಕು ಅಂದರೆ ಸಿಕ್ಕಾಬಟ್ಟೆ ಇರಿಸು ಮುರುಸು ಆಗುತ್ತೆ. ನೋಡಿ, ಈಗ ಸಿನಿಮಾ ಸ್ಟಾರ್ಟ್ ಆಯಿತು. ಈಗ ಇದನ್ನು ಪಾಸ್ ಮಾಡಬೇಕು. ಇಲ್ಲಿ ಪಾಸ್ ಮಾಡಿ ಬ್ಯಾಕ್ ಹೋಗಬೇಕು. ಬ್ಯಾಕ್ ಬಟನ್ ನೋಡಿದ್ರೆ ನೋಡ್ರಿ, ಇಲ್ಲಿ ಮತ್ತೆ ರೆಸ್ಯೂಮ್ ಅಂತ ತೋರಿಸ್ತಾ ಇದೆಯಾ? ರೆಸ್ಯೂಮ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಅಡ್ವರ್ಟೈಸ್ ಬರುತ್ತೆ. ಈ ಅಡ್ವರ್ಟೈಸ್ 19 ಸೆಕೆಂಡ್ ಏನೋ ಇದೆ ಬರುತ್ತೆ. ಈ ಅಡ್ವರ್ಟೈಸ್ ಕಂಪ್ಲೀಟ್ ಆದಮೇಲೆ ನೀವು ಇನ್ನು ಈ ಸಿನಿಮಾ ಮುಗಿಯೋವರೆಗೂ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಿರ ಆರಾಮ್ಸೆ ಸಿನಿಮಾ ನೋಡ್ಬೋದು. ಹೆಂಗೆ ಅಂತೀರಾ? ನೋಡಿ, ನೀವು ಆ ಅಡ್ವರ್ಟೈಸ್ ಮುಗಿತಂಗೆ ಎಲ್ಲಿ ಪಾಸ್ ಆಗಿತ್ತು ಅಲ್ಲಿಗೋಗಿತ್ತು, ಮತ್ತೆ ಅದನ್ನು ರಿಟರ್ನ್ ಸೀದಾ ಫಸ್ಟಿಗೆ ತೊಗೊಂಬಂದು ನಿಲ್ಲಿಸ್ಕೊಂಡ್ರೆ ಫಸ್ಟಿಂದ ಲಾಸ್ಟ್ವರೆಗೂ ಯಾವುದೇ ಅಡ್ವರ್ಟೈಸ್ ಬರ್ದಿರೋ ಥರ, ಯಾವುದೇ ಡಿಸ್ಟರ್ಬೆನ್ಸ್ ಆಗದಿರೋ ಥರ ಕಂಪ್ಲೀಟಾಗಿ ಸಿನಿಮಾ ನೋಡ್ಕೊತಾ ಹೋಗ್ಬೋದು. ನೋಡಿ, ಈ ಲೈನ್ ಎಲ್ಲಾದರೂ ಒಂದು ಅಡ್ವರ್ಟೈಸ್ ಕಾಣಿಸ್ತಾ ಇದೆಯಾ? ನೋಡಿ, ಎಲ್ಲಾನ ಒಂದು ಡಾಟ್ಸ್ ಎಲ್ಲೂ ಇಲ್ಲ. ಆರಾಮ್ಸೆ ಸಿನಿಮಾ ನೋಡ್ಬೋದು. ಈ ಟ್ರಿಕ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.